ಫ್ರೆಂಡ್ಸ್, ನಾವೆಲ್ಲ ಗೂಗಲ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಇಲ್ಲಿ ಒಂದೇ ಸರ್ಚ್ನ ಮಾಡಲ್ಲ, ಥರದ ಒಂದು ಹಲವಾರು ರೀತಿಯಾದ ಒಂದು ಸರ್ಚಸ್ನ ಮಾಡ್ತಾ ಇರ್ತೀವಿ. ಬೇಸಿಕಲಿ ಹೌ ಟು ಮೇಕ್ ಮನಿ ಆನ್ಲೈನ್ ಅಂತೂ ತುಂಬ ಜನ ಸರ್ಚ್ ಮಾಡಿರ್ತಾರೆ. ರಿಸಲ್ಟ್ ಫೇಲ್ಯೂರ್ ಆಗಿ ಬಂದಿರುತ್ತೆ. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ 70 to 80% ಎಲ್ಲ ಸ್ಪಾನ್ಸರ್ ವಿಡಿಯೋಗಳಾಗಿರುತ್ತೆ. ಅದರಲ್ಲಿ ಜೆನ್ಯೂನ್ ಆಗಿ ವೆಬ್ಸೈಟ್ ಸಿಗೋದು ತುಂಬ ಕಷ್ಟ. ಇನ್ನು 30% ಕೂಡ ನನ್ನ ಒಂದು ವಿಡಿಯೋ ಬರ್ತಾ ಇದೆ. ಸೊ ನಾನು ಈ ರೀತಿ ಯಾವಾಗ ಸರ್ಚ್ ಮಾಡ್ತಿದ್ನಪ್ಪ ಅಂತಂದ್ರೆ 2012 ಸರ್ಚ್ ಮಾಡಿ 6 ವರ್ಷ ರಿಸರ್ಚ್ ಮಾಡಿ ನಿಮಗೆ ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವೆಬ್ಸೈಟ್ಸ್ಗಳು ನಿಮಗೆ ನಿಮ್ಮ ಒಂದು ಬಿಸ್ನೆಸ್ ಆಗಿ ನೋಡ್ಕೊಳ್ಬೋದು, ಪಾರ್ಟ್ ಟೈಮ್ ಆಗಿ ಜಾಬ್ ಮಾಡ್ಕೊಬೋದು, ಅಥವಾ ನೀವು ಫುಲ್ ಟೈಮ್ ಆಗಿ ಕೂಡ ಈ ಒಂದು ವೆಬ್ಸೈಟ್ಗಳಿಂದ ಇನ್ಕಮ್ನ ಪಡಿಬೋದು. ಸೊ ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ವಿಡಿಯೋನ 1,000 ಲೈಕ್ಸ್ಗೆ ಟಾರ್ಗೆಟ್ ಕೇಳ್ತಾ ಇದ್ವಿ. 1,000 ನಮಗೆ ಜಾಸ್ತಿ ಅಲ್ಲ. ಸೊ 1,000 ಲೈಕ್ಸ್ ಮಾಡಿ. ಮತ್ತು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಗುರು. ಸೊ ತುಂಬ ಆ್ಯಕ್ಟಿವ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಸೊ ಫ್ರೆಂಡ್ಸ್, ಟೋಟಲ್ ಆಗಿ 3 ವಿಧಾನಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ 1 ಫಾಲೋ ಮಾಡಿ, 2 ಫಾಲೋ ಮಾಡಿ, ಅಥವಾ ಜಾಸ್ತಿ ದುಡ್ಡು ಬೇಕಾಗಿತ್ತಪ್ಪ ಅಂತಂದರೆ ಇಲ್ಲಿಂದ 3 ಕೂಡ ಫಾಲೋ ಮಾಡ್ಕೋಬೋದು. ಜಸ್ಟ್ ಪೇಷನ್ಸ್ ಇಟ್ಕೊಂಡು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ನಾನು ಕೂಡ ಆನ್ಲೈನಲ್ಲಿ ದುಡ್ಡು ಮಾಡ್ಕೋಬೋದಂತ. ಸೊ ಮೊದಲನೇ ಪಾಯಿಂಟ್ ಬರುತ್ತೆ Fivver.com ಅಂತ. ಈ ಒಂದು ವೆಬ್ಸೈಟ್ ಯಾವ ರೀತಿ ಕೆಲಸ ಮಾಡ್ತಪ್ಪ ಅಂತಂದರೆ ಬ್ರೋಕರ್ ಥರ. ನೀವು ಇವಾಗ ಒಂದು ನಿಮಗೆ ಲೋಗೋ ಬೇಕಾಗಿದೆಯಪ್ಪ ಅಂತಂದರೆ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ನೀವು ಇವಾಗ ಒಂದು ಲೋಗೋ ಡಿಸೈನ್ ಮಾಡ್ತೀರಾ, ಫೋಟೋ ಎಡಿಟ್ ಮಾಡ್ತೀರಾ, ವಿಡಿಯೋ ಎಡಿಟ್ ಮಾಡ್ತೀರಾ, ಅಥವಾ ವಿಡಿಯೋನ ಮಾಡ್ಕೊಡ್ತೀರಾ, ಆನ್ಲೈನಲ್ಲಿ ಟೈಪಿಂಗ್ ಮಾಡೋದಾಗಲಿ, ಇದೇ ರೀತಿಯಾದ ನಿಮ್ಮಲ್ಲಿ ಯಾವ ಒಂದು ಕೆಲಸ ಇಂಟ್ರೆಸ್ಟ್ ಇದೆ ಆ ಒಂದು ಎಲ್ಲ ಆಪ್ಷನ್ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ. ಸೊ ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಒಂದು ಫುಲ್ ವಿಡಿಯೋ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಯಾವ ರೀತಿ ಅಕೌಂಟ್ ತೆಗಿಬೇಕಾಗತ್ತೆ, ಮತ್ತು ಯಾವ ರೀತಿ ನಾವಿಂದ ಒಂದು ರೆಸ್ಯೂಮ್ ಅಪ್ಲೋಡ್ ಮಾಡೋದಾಗಲಿ, ಈ ಒಂದು ಎಲ್ಲ ಕೆಲಸ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ಬೇಸಿಕಲಿ ನೀವು ಯಾವ ರೀತಿ ಕೆಲಸ ಮಾಡಬೇಕಾಗತ್ತೆ ಅಂದರೆ, ನೀವು ಲೋಗೋ ಡಿಸೈನ್ ಮಾಡಬೇಕಾದ್ರೆ ಲೋಗೋನ ನೀವಿಂದ ಅಪ್ಲೋಡ್ ಮಾಡಬೇಕಾಗತ್ತೆ, ವಿಡಿಯೋ ಮಾಡಬೇಕಾದ್ರೆ ವಿಡಿಯೋನ ಕೂಡ ಮಾಡಬೇಕಾಗತ್ತೆ. ದಿನನಿತ್ಯ ನೀವಿಂದ 3 ರಿಂದ 4 ಪೋಸ್ಟ್ಗಳನ್ನ ಇಲ್ಲಿಂದ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇಂಟ್ರೆಸ್ಟೆಡ್ ಇದ್ದೀನಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ, ಅಥವಾ ಈ ಒಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ, ಲೋಗೋ ಮಾಡ್ಕೊಡ್ತೀನಿ. ಇಲ್ಲಿ ಎಕ್ಸಾಂಪಲ್ ನಿಮಗೆ ಒಂದು ಕೊಡ್ತೀನಿ. ನೀವೇನೊಂದು 10 ರಿಂದ 20 ಫೋಟೋಗಳ ಒಂದು ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡಿಕೊಟ್ರಪ್ಪ ಅಂತಂದರೆ PNG ಫೋಟೋನ ಕನ್ವರ್ಟ್ ಮಾಡಿಕೊಟ್ರೆ $5 ರಿಂದ $10 ನಿಮ್ಮಿಂದ ದಿನನಿತ್ಯ ಗಳಿಸ್ಕೋಬಹುದು. ಇನ್ನು ನಿಮ್ಮಲ್ಲಿ ಯಾವ ರೀತಿ ಆರ್ಡರ್ಸ್ ಬರುತ್ತೆ, ಇದು ತುಂಬ ಇಂಪಾರ್ಟೆಂಟ್. ಈ ಒಂದು ಆರ್ಡರ್ಸ್ ಕೂಡ ಯಾವ ರೀತಿ ಬರುತ್ತಪ್ಪ ಅಂತಂದರೆ, ನೀವು ದಿನನಿತ್ಯ ಒಂದು 4 ರಿಂದ 5 ಪೋಸ್ಟ್ ಮಾಡಬೇಕಾಗತ್ತೆ. ಅಲ್ಲಿ ಹೋಗಿ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ಫೋಟೋನ ಎಡಿಟ್ ಮಾಡ್ತೀನಿ, ಇದೇ ರೀತಿಯಾದ ಒಂದು ಅಪ್ಡೇಟ್ಸ್ನ ನೀವಿಂದ ಅಪ್ಡೇಟ್ ಮಾಡ್ತಾ ಇದ್ರಪ್ಪ ಅಂತಾರೆ ನಿಮಗೆ ಇಲ್ಲಿಂದ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಆರ್ಡರ್ಸ್ನಲ್ಲಿ ನೀವು ಯಾವ ರೀತಿ ಕೆಲಸ ಮಾಡಿದರೆ ನಿಮ್ಮ ಕ್ವಾಲಿಟಿಗೆ ಅವರೊಂದು ರೇಟಿಂಗ್ಸ್ನ ಕೊಡ್ತಾರೆ. ಆ ಒಂದು ರೇಟಿಂಗ್ನ ಪ್ರಕಾರ ಯಾರಾದರೂ ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಲೋಗೋ ಡಿಸೈನರ್ ಬೇಕಾದ್ರಪ್ಪ ಸರ್ಚ್ ಮಾಡಿದ್ರೆ ಅದರಲ್ಲಿ ಮೊದಲನೇದಾಗಿ ನಿಮ್ಮದೇ ಶೋ ಅಪ್ ನಿಮಗೆ ಜಾಸ್ತಿ ಒಂದು ಗ್ರೋತ್ ಆದ ನಂತರ ನಿಮ್ಮದೇ ಆದ ಹೆಸರು ಇಲ್ಲಿಂದ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಮಗೆ ಜಾಸ್ತಿ ಆರ್ಡರ್ಸ್ ಕೂಡ ಬರುತ್ತೆ. ಸೊ ಹೀಗೆ ತುಂಬಾ ಜನ ಈ ಒಂದು ವೆಬ್ಸೈಟ್ನಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದಾಗಲಿ, ಫೋಟೋ ಎಡಿಟಿಂಗ್ ಮಾಡೋದಾಗಲಿ, ಅಥವಾ ಬೇರೆ ಬೇರೆ ಟೈಪಿಂಗ್ ಆಗಿರಲಿ, ವೆಬ್ ಡಿಸೈನಿಂಗ್ ಆಗಿರಲಿ, ವೆಬ್ ಕೆಲಸಗಳನ್ನ ಮಾಡಿ ಲಕ್ಷ ಗಟ್ಟಲೆ ಕೂಡ ಇಲ್ಲಿಂದ ಹಣ ಗಳಿಸ್ಕೊಳ್ತಾ ಇದ್ದಾರೆ. ಸೊ ನೀವು ಕೂಡ ನಿಮ್ಮ ಒಂದು ಪ್ಯಾಷನ್ ಆಗಿರಲಿ, ಸ್ವಲ್ಪ ಏನಾದರೂ ಒಂದು ಆನ್ಲೈನಲ್ಲಿ ದುಡ್ಡು ಮಾಡ್ಕೋಬೇಕಾಗಿದ್ರಪ್ಪ ಅಂತಂದರೆ ಈ ಒಂದು ವೆಬ್ಸೈಟ್ ತುಂಬ ಜೆನ್ಯೂನ್ ಆಗಿದೆ. ನನ್ನ ಪ್ರಕಾರ ನಾನು ಕೂಡ ಅದನ್ನು ಟ್ರೈ ಮಾಡಿದ್ದೀನಿ, ಸ್ವಲ್ಪ ಹಣ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಜಾಸ್ತಿ ಕೆಲಸ ಯಾಕೆ ಮಾಡಲಿಲ್ಲಪ್ಪ ಅಂತಂದರೆ ನನ್ನ ಹತ್ರ ಯೂಟ್ಯೂಬ್ ಚಾನಲ್ಸ್ ಇದೆ, ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಬಿಡ್ತಾ ಇದ್ದೀನಿ, ವೆಬ್ಸೈಟ್ನಿಂದ ಅರ್ನಿಂಗ್ ಬಿಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಲಸ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಸಿಗ್ತಾ ಇಲ್ಲ. ಸೊ ಖಂಡಿತ ನನ್ನ ಪ್ರಕಾರ ಒಂದು ಜೆನ್ಯೂನ್ ವೆಬ್ಸೈಟ್ ಇದೆ, ನೀವು ಇದನ್ನು ಟ್ರೈ ಮಾಡ್ಕೋಬೋದು. ಫ್ರೆಂಡ್ಸ್, ಇನ್ನು ಎರಡನೇದಾಗಿ ಬರುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ. ಸೊ ತುಂಬ ಜನಕ್ಕೆ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಗೊತ್ತಿಲ್ಲ ಅನ್ಕೊಳ್ತಾ ಇದ್ದೀನಿ. ಕೆಲವೊಂದು ಜನಕ್ಕೆ ಗೊತ್ತಿರುತ್ತೆ, ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡೋಂತ ಕೂಡ ಗೊತ್ತಿರಲ್ಲ. ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ರೀತಿ ಕೆಲಸ ಮಾಡ್ತಪ್ಪ ಅಂತಂದರೆ, ನಾವಿವಾಗ ಒಂದು ಅಮೆಝಾನ್ ಆಗಿರಲಿ, ಫ್ಲಿಪ್ಕಾರ್ಟ್ ಆಗಿರಲಿ, ಶಾಪ್ಕ್ಲೂಸ್ ಆಗಿರಲಿ, ಸ್ನ್ಯಾಪ್ಡೀಲ್ ಆಗಿರಲಿ, ಈ ಒಂದು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಏನಿದೆ ಇದರಲ್ಲಿ ಒಂದು ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀವಿ. ಸೊ ನೀವೆಲ್ಲ ಯೂಟ್ಯೂಬ್ನಲ್ಲಿ ಒಂದು ಬೇರೆ ಯಾವುದೊಂದು ಪ್ರಾಡಕ್ಟ್ ರಿವ್ಯೂ ಆಗಿರಲಿ, ಒಂದು ಸಾಮಾನುಗಳನ್ನ ಅವರು ರಿವ್ಯೂ ಮಾಡಿಕೊಟ್ಟಿರ್ತಾರೆ, ಕೆಳಗಡೆ ಲಿಂಕ್ಸ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಬಾಯ್ ಮಾಡಿ ಅಂತ ಹೇಳ್ತಾರೆ. ಇದರಲ್ಲೆಲ್ಲ ಅವ್ರಿಗೆ ಕಮಿಷನ್ ಸಿಗ್ತಾ ಇರುತ್ತೆ. ಸೊ ಆ ಒಂದು ಪ್ರಾಡಕ್ಟ್ ನೀವೇನಾದ್ರು ಆ ಒಂದು ಲಿಂಕ್ಸ್ನಿಂದ ಪರ್ಚೇಸ್ ಮಾಡ್ಕೊಂಡ್ರಪ್ಪ ಅಂತಂದರೆ ಅಮೆಝಾನ್ ಕಡೆಯಿಂದ ಅವರಿಗೆ ಒಂದು ಕಮಿಷನ್ ಅಂತ ಸಿಗ್ತಾ ಇರುತ್ತೆ. ಇಲೆಕ್ಟ್ರಾನಿಕ್ ವಸ್ತು ಮೇಲೆ 5% ಆಗಿರಲಿ, ಅಥವಾ ಒಂದು ಬುಕ್ಸ್ ಆಗಿರಲಿ, ಇದರಲ್ಲೆಲ್ಲ 10%, 20% ಈ ರೀತಿಯಾಗಿ ಒಂದು ಕಮಿಷನ್ಸ್ನ ಕೊಡ್ತಾ ಇರ್ತಾರೆ. ಸೊ ನೀವು ಕೂಡ ಆ ಒಂದು ಅಫಿಲಿಯೇಟ್ ಲಿಂಕ್ಸ್ಗಳನ್ನ ತಯಾರು ಮಾಡಿಕೊಂಡು ಅಲ್ಲಿಂದ ನಿಮಗೆ ಒಂದು ಹೊಸದಾಗಿ ಒಂದು ಲಿಂಕ್ಸ್ಗಳನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಇಲ್ಲಿಂದ ಶೇರ್ ಮಾಡಿ, ಅವರ ಒಂದು ಲಿಂಕ್ಸ್ನಿಂದ ನಿಮ್ಮ ಫ್ರೆಂಡ್ ಏನಾದರೂ ಆ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಂಡಪ್ಪ ಅಂತ ನಿಮಗೆ ಅಲ್ಲಿ ಕೂಡ ಒಂದು ಕಮಿಷನ್ ಸಿಗುತ್ತೆ. ಸೊ ನೀವು ಇದನ್ನು ಆರಾಮಾಗಿ ನಿಮ್ಮ ಒಂದು ಬ್ಯಾಂಕ್ಸ್ಗಳಿಗೆ ವಿಡ್ರಾಲ್ ಮಾಡ್ಕೋಬೋದು. ಸೊ ಇನ್ನು ನೀವೆಲ್ಲ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ನಾನು ಯಾವಾಗಪ್ಪ ಯಾರಿಗೆ ಎಷ್ಟೊಂದು ಜನಕ್ಕೆ ಶೇರ್ ಮಾಡಬೇಕು ಮತ್ತು ಅವರನ್ನ ಲಿಂಕ್ಸ್ನಿಂದ ಪರ್ಚೇಸ್ ಮಾಡಬೇಕು ಅಂತ ಕೇಳಿದ್ರೆ, ನೀವು ಇದನ್ನು ಫೇಸ್ಬುಕ್ ಪೇಜ್ನಲ್ಲಿ ಪೋಸ್ಟ್ ಮಾಡ್ಕೋಬೋದು, ನಿಮ್ಮ ಫೇಸ್ಬುಕ್ ವಾಲ್ನಲ್ಲಿ ಪೇಸ್ಟ್ ಮಾಡ್ಕೋಬೋದು, ಅಥವಾ ಆ ಫೇಸ್ಬುಕ್ನಲ್ಲಿ ಗ್ರೂಪ್ ಆಗಿರಲಿ, ವಾಟ್ಸಪ್ನಲ್ಲಿ ಆಗಿರಲಿ, ನಿಮಗೆ ಎಲ್ಲೆಲ್ಲ ಶೇರ್ ಮಾಡೋಕ್ಕಾಗತ್ತೆ ಅಲ್ಲೆಲ್ಲ ಶೇರ್ ಮಾಡಿದ್ರೆ ಖಂಡಿತ ಒಂದು 5 ರಿಂದ 10 ಜನ ಕೂಡ ಪರ್ಚೇಸ್ ಮಾಡ್ಕೊಂಡ್ರಪ್ಪ ಅಂತಂದರೆ ದೊಡ್ಡ ಅಮೌಂಟ್ ಇತ್ತಂದರೆ ನಿಮಗೆ ಇಲ್ಲಿಂದ
ಜಾಸ್ತಿ ಕಮಿಷನ್ ಸಿಗುತ್ತೆ, ಚಿಕ್ಕ ಚಿಕ್ಕ ಅಮೌಂಟ್ ಇತ್ತಂದ್ರೆ ನಿಮಗೆ ಅಲ್ಲಿಂದ ಸ್ವಲ್ಪ ಕಮ್ಮಿ ಕಮಿಷನ್ ಸಿಗುತ್ತೆ. ಸೊ ಖಂಡಿತ ನೀವು ಇದನ್ನ ಒಂದು ಪಾರ್ಟ್ ಟೈಮ್ ಆಗಿ ಜಾಬ್ ಕೂಡ ಮಾಡ್ಕೋಬಹುದು. ಸೊ ಇದೊಂದು ಒಳ್ಳೆ ಅಪಾರ್ಚುನಿಟಿ ಇದೆ. ನೀವು ಕೂಡ ಒಂದು ಅಫಿಲಿಯೇಟ್ ಲಿಂಕ್ನ ತೆಗಿಬಹುದು. ಕೆಳಗಡೆ ನಿಮಗೆ ಅಮೆಝಾನಲ್ಲಿ ಲಾಸ್ಟ್ಗೆ ಈ ಒಂದು ಆಪ್ಷನ್ ಸಿಕ್ಕಿರುತ್ತೆ. ಫ್ರೆಂಡ್ಸ್, ಇನ್ನು ಮೂರನೇದಾಗಿ ಬರುತ್ತೆ ಯೂಟ್ಯೂಬ್. ನಿಮಗೆಲ್ಲ ಗೊತ್ತಿರ್ಬೋದು, ಯೂಟ್ಯೂಬ್ನಲ್ಲಿ ಕೂಡ ವಿಡಿಯೋಗಳನ್ನ ಹಾಕಿ ಒಂದು ಸ್ಪಾನ್ಸರ್ ಆಗಿರಲಿ ಅಥವಾ ಒಂದು ಆ್ಯಡ್ಸ್ ಬರುತ್ತೆ, ಇದರಿಂದ ಕೂಡ ಒಂದು ರೆವಿನ್ಯೂನ ಪಡ್ಕೋಬೋದು. ಸೊ ಯೂಟ್ಯೂಬ್ನಲ್ಲಿ ಇವಾಗ ಸದ್ಯಕ್ಕೆ ತುಂಬ ಜನ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದ್ದಾರೆ. ಅದಕ್ಕಾಗಿ ಇದರಲ್ಲಿ ಒಂದು ಹೊಸ ರೂಲ್ಸ್ನ ತೆಗೆದಿದ್ದಾರೆ. ನೀವು ಇವಾಗ ಒಂದು ವಿಡಿಯೋನ ಹಾಕಿದರೆ 5 ನಿಮಿಷದ ವಿಡಿಯೋ, ಅದರಲ್ಲಿ 10 ಜನ ಆ ಒಂದು ವಿಡಿಯೋನ 1 ನಿಮಿಷ ನೋಡಿದ್ರಪ್ಪ ಅಂತಂದರೆ 10 ನಿಮಿಷ ಆಗುತ್ತೆ. ಹೀಗಾಗಿ ನಿಮಗೆ ಇಲ್ಲಿಂದ 4000 ಗಂಟೆಗಳಿಂದ ವಾಚ್ ಮಿನಿಟ್ಸ್ ಆಗಬೇಕು. 4000 ಗಂಟೆ ಮಿನಿಟ್ಸ್ನ ಇಲ್ಲಿಂದ ಕಂಪ್ಲೀಟ್ ಮಾಡ್ಕೊಂಡಪ್ಪ ಅಂತಂದರೆ ನಿಮಗೆ ಇಲ್ಲಿಂದ ಮೊನೆಟೈಸೇಷನ್ಗೆ ಅಪ್ರೂವ್ ಮಾಡಿಕೊಡ್ತಾರೆ. ಆವಾಗ ನಿಮ್ಮ ವಿಡಿಯೋಗಳಲ್ಲೇ ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಆ್ಯಡ್ಸ್ನ ರೆವಿನ್ಯೂ ನಿಮಗೆ ಒಂದು ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ಸಿಗುತ್ತೆ, ಅಲ್ಲಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ಗೆ ಸಿಗುತ್ತೆ. ಸೊ ಇದಕ್ಕೂ ಕೂಡ ಒಂದು ಲಾಂಗ್ ಪ್ರೊಸೆಸರ್ ಇದೆ. ಖಂಡಿತ ನೀವು ಇದನ್ನು ಫಾಲೋ ಮಾಡಿದ್ರೆ ನೀವು ಕೂಡ ಯೂಟ್ಯೂಬ್ನಿಂದ ಹಣ ಕಳಿಸ್ಕೋಬೋದು. ಅದರಲ್ಲಿ ಸ್ವಲ್ಪ ಜಾಸ್ತಿ ಫಾಲೋವರ್ಸ್ನ ಪಡ್ಕೊಂಡು ಏನಾದರೂ ಒಂದು ಮಟ್ಟಕ್ಕೆ ಬೆಳೆದ್ರಪ್ಪ ಅಂತಂದರೆ ಕಂಪ್ನಿಗಳು ನಿಮಗೆ ಅಪ್ರೋಚ್ ಮಾಡುತ್ತೆ, ನಮ್ಮ ಪ್ರಾಡಕ್ಟ್ ರಿವ್ಯೂ ಮಾಡಿ ಇಷ್ಟೊಂದು ದುಡ್ಡು ಕೊಡ್ತೀವಿ, ಅಷ್ಟೊಂದು ದುಡ್ಡು ಸಿಗುತ್ತೆ. ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ರೀತಿಯಾದ ಒಂದು ಸ್ಪಾನ್ಸರ್ ಸಿಗುತ್ತೆ. ಸೊ ಯೂಟ್ಯೂಬ್ನಲ್ಲಿ ಕೂಡ ನೀವು ಇಲ್ಲಿಂದ ಒಂದು ಹಣ ಅರ್ನ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇವೇ ಒಂದು 3 ಆಪ್ಷನ್ಸ್ಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಇದರಲ್ಲಿ ಒಂದನ್ನು ಫಾಲೋ ಮಾಡಿ ಫುಲ್ ಟೈಮ್ ಅಥವಾ ಒಂದು ಲಾಂಗ್ ಟೈಮ್ ಇನ್ಕಮ್ನ ಪಡಿಬೋದು. 2ನ್ನ ಫಾಲೋ ಮಾಡಿ, 3ನ್ನ ಫಾಲೋ ಮಾಡಿ, ಎಲ್ಲದರಲ್ಲಿ ಒಂದು ಕೆಲಸ ಮಾಡಿಕೊಂಡು ಒಂದು ಲಾಂಗ್ ಟರ್ಮ್ ಆಗಿ ಕೆಲಸ ಮಾಡ್ಕೋಬೋದು. ಯಾವುದೇ ಸ್ವಲ್ಪ ಹೊತ್ತು ದುಡ್ಡು ಬರುತ್ತಪ್ಪ ಮತ್ತೆ ಬಿಟ್ಬಿಡುತ್ತೆ, ಈ ರೀತಿಯಾಗಿಲ್ಲ. ನೀವು ಇದನ್ನು ಫುಲ್ ಟೈಮ್ ಆಗಿ ನಿಮ್ಮೊಂದು ಬಿಸ್ನೆಸ್ ಆಗಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಸೊ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಮತ್ತು ಯಾವುದರ ಬಗ್ಗೆ ಒಂದು ಫುಲ್ ವಿಡಿಯೋ ಮಾಡಲಿ ಅಂತ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಒಂದು ಫುಲ್ ಇನ್ ಡೀಟೇಲ್ ಆಗಿ ವಿಡಿಯೋನ ಕೂಡ ಮಾಡ್ತೀನಿ. ಸೊ ನಾನು ಕೂಡ ಈ ಒಂದು Fivver.com ನಲ್ಲಿ ಕೆಲಸ ಮಾಡಿದ್ದೀನಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ನಲ್ಲಿ ಕೂಡ ಕೆಲಸ ಮಾಡಿದ್ದೀನಿ, ಮತ್ತೆ ಈ ಒಂದು ಯೂಟ್ಯೂಬ್ ಚಾನಲ್ ಅಂತೂ ಕೂಡ ನಂದು ಕೂಡ ಇದೆ. ಸೊ ಮೂರರ ಒಂದು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಅಂತ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ. ಮೈ ಮಿಸ್ ಸೋಮ್ಸ್ ಹ್ಯಾಂಡಲ್ ಕ್ಯಾಚ್ ದ ನೆಕ್ಸ್ಟ್ ಒನ್. ಪೀಸ್.